ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಕೂಡ ನಾವು ಚೆನ್ನಾಗಿರ್ತೀವಿ. ಹಾಗೆ ಇಲ್ಲಿ ನೋಡಿ, ನನ್ನ ಮಗಳು ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ತಿದ್ಯಮ್ಮ? ಡೇಟ್ ಮುಗ್ದಿಲ್ವಾ? 2 ಬರೆಯೋದು ಕೊಟ್ಟಿತ್ತಾನೆ ಪಪ್ಪ. ಬರ್ದ್ಯಾ ನೀನು? ಇದ್ದೀಯಾ? ಸರಿ. ಆಯ್ತು, ಈಗ ಹೋಗಿ ಪ್ರಾಕ್ಟೀಸ್ ಮಾಡು ಆಯ್ತಾ. ಈಗ ಅಜ್ಜುನ ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ದಾರೆ ಬಿಟ್ಟು ಬರೋದಕ್ಕೆ. ಇವಾಗ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ತಿಂಡಿ ಬಂದ್ಬಿಟ್ಟು ನಾನು ಪಲಾವ್ ಮಾಡಿದ್ದೆ. ಪಲಾವು ಹಾಗೆ ಮೊಸರು ಬಜ್ಜಿ ಮಾಡಿದ್ದೀನಿ. ನಿನ್ನೆ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ, ಬಾಳೆಹಣ್ಣು, ಬೆಲ್ಲದ ಪಾನಕ. ಏನು ಏನು ಹಂಗಂದ್ರೆ ಏನು? ಹಾಯ್ ಮಾಡಿ ಹೇಳ್ತವ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮಮ್ಮನದು ಹೇಳ್ಕೊಡ್ತೀನಿ. ನಮ್ಮ ಮಮ್ಮಿ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಎಲ್ರು ಮಮ್ಮು ತಿಂದ್ರಾ? ನಾನು ತಿಂದೆ. ಹೇಳು, ತಿಂದೆ. ನೀನೇನ್ ಮಾಡಕತ್ತಿ ಈಗ? ಹೋಮ್ವರ್ಕ್ ಮಾಡಕತ್ತಿ. ಅಣ್ಣ ಎಲ್ಲೋದ? ನೀನ್ ಹೋಗಲ್ಲ? ಯಾಕೆ ಹೋಗಲ್ಲ? ಬೇಗ ಬಿಡೋಲ್ಲ. ಯಾಕೆ? ಬೇಗ ಬಿಟ್ಟರೆ ಮಾತ್ರ ಹೋಗ್ತೀಯಾ? ಸ್ಕೂಲು ಬೇಗ ಬಿಟ್ಟರೆ ಮಾತ್ರ ಅವಳು ಸ್ಕೂಲಿಗೆ ಹೋಗ್ತಾಳೆ ಅಂತ, ಇಲ್ಲಾಂದ್ರೆ ಹೋಗಲ್ಲ ಅಂತ. ನೋಡ್ರಿ, ಯಾವ ಸ್ಕೂಲಿಗೆ ಸೇರಿಸ್ಲಿಲ್ಲ ಅಂತ ಸ್ಕೂಲ್, ಬೇಗ ಬಿಡೋ ಸ್ಕೂಲು. ಬೇಗ 9 ಗಂಟೆಗೆ ಹೋಗಿ 10 ಗಂಟೆಗೆ ಬರೋಂಥ ಸ್ಕೂಲಿಗೆ ಸೇರಿಸ್ಬೇಕು ಅವಳ ಅಲ್ಲ. ನೋಡ್ರಿ, ಎಲ್ಲೈತಂತ ಸ್ಕೂಲು. ಎಲ್ಲಾದ್ರೂ ಇದ್ರೆ ನಾನು ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಅದು ಮತ್ತೆ ದಾವಣಗೆರೆಲ್ಲ ಅಷ್ಟೇ. ಯಾವ್ದು ದಾವಣಗೆರೆ? ನಿಮ್ಮೂರು ಯಾವ್ದು? ದಾವಣಗೆರೆನಾ? ಅಂದ್ರೆ ಅವಳಿಗೆ ಜಾಸ್ತಿ ಹೋಗಿ ಅಲ್ಲಿ ರೂಢಿ ಇಲ್ಲಲ್ಲ ಕೊಟ್ಟೂರಿಗೆ. ಹಂಗಾಗಿ ಕೊಟ್ಟೂರು ಅಂದ್ರೆ ನಮ್ ಬೇರೆ ಮನಿ, ದಾವಣಗೆರೆ ಅಂದ್ರೆ ಇದು ನಮ್ಮ ಮನಿ ಅಂತ ಅನ್ಕೊಂಡಿದ್ದಾಳ ಅವಳು ಅಷ್ಟೇ. ಸರಿ, ನಾನು ಕೆಲಸ ಮಾಡ್ಕೋತೀನಿ ಆಯ್ತಾ. ಸರಿ. ಈಗ ತಾನೇ ಟಿಫನ್ ಆಯಿತು. ಟಿಫನ್ ಆದಮೇಲೆ ಈಗ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ನೆನೆ ಹಾಕಿದ್ದೆ. ಇವಾಗ ಅದನ್ನು ತೊಳಿಬೇಕಿತ್ತು, ಅದಕ್ಕೋಸ್ಕರ ಹೊರಗಡೆ ಬಂದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲಿ ಕೂತ್ಕೊಂಡು ಈಗ ಬಟ್ಟೆ ಒಗಿಬೇಕು. ಇಲ್ಲಿ ರಂಗೋಲಿ ಹಾಕಿದ್ದೀನಿ, ಆದರೂ ಕೂಡ ಇವಾಗ ರಂಗೋಲಿನೆಲ್ಲ ಮತ್ತೆ ನಾನೇ ಅಳಿಸ್ಬಿಟ್ಟು ಮತ್ತೆ ಈಗ ಬಟ್ಟೆ ಒಗಿಬೇಕು. ಯಾಕಂದರೆ ಜಾಗ ಇಲ್ವಲ್ಲ. ಏನೇ ಕೆಲಸ ಮಾಡೋದಿದ್ರು ಇಲ್ಲೇ ಮಾಡ್ಕೋಬೇಕು ನಾವು. ಪಾತ್ರೆ ತೊಳೆಯೋದಾಗಿರ್ಬೋದು, ಇಲ್ಲ ಬಟ್ಟೆ ಒಗೆಯೋದಾಗಿರ್ಬೋದು, ಎಲ್ಲ ಇಲ್ಲೇ ಮಾಡ್ಕೋತಿರ್ತೀವಿ. ಮತ್ತು ಡೈಲಿ ಬಟ್ಟೆ ಎಲ್ಲ ನಾವು ತೊಳೆದು ಹಾಕ್ಬಿಡ್ತೀನಿ. 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ, ಇಲ್ಲ 1 ವಾರಕ್ಕೊಮ್ಮೆ ಹಿಂಗೆ ತೊಳೆಯೋದೇ ಇಲ್ಲ ನಾವು ಯಾವಾಗ್ಲೂ. ಏನೋ ಯಾವತ್ತು ಸ್ವಲ್ಪ ಹುಷಾರಿಲ್ದಾಗ, ಇಲ್ಲ ಮಾಡೋ ಕೆಲಸ ಆಗಲ್ಲ ಅನ್ನೋ ಟೈಮಲ್ಲಿ ನಾವು ಆ ರೀತಿ 2 ದಿನ ಅಷ್ಟೇ. ಅಂದರೆ ಇವತ್ತು ವಾಶ್ ಮಾಡೋಕ್ಕಾಗದೇ ಇದ್ದರೆ ನಾಳೆ ವಾಶ್ ಮಾಡ್ತೀವಿ 2 ದಿನದ್ದು. ಹಾಗಂತ ನಾವು ತುಂಬ ದಿನದವರೆಗೂ ಗ್ಯಾಪ್ ಕೊಡೋದಿಲ್ಲ. ಅವತ್ತಿಂದ ಅವತ್ತೇ ವಾಶ್ ಮಾಡಿಬಿಡ್ತೀವಿ. ಅಕಸ್ಮಾತ್ ಮಕ್ಕಳು ಬೆಳಗ್ಗೆ ಟೈಮಲ್ಲಿ ಹಾಕ್ಕೊಂಡಿರೋ ಬಟ್ಟೆಗಳನ್ನ ಮಧ್ಯಾಹ್ನ ಏನಾದರೂ ಕೊಳೆ ಮಾಡಿಕೊಂಡು ಬಿಚ್ಚಿದ್ರಂದರೆ ಅದನ್ನು ಮಾರನೇ ದಿನ ತೊಳೆಯಲ್ಲ, ಅವತ್ತು ಸಂಜೆನೇ ತೊಳೆದಾಕ್ಬಿಡ್ತೀವಿ. ಹಿಂಗೆ ನಾವು ಯಾವಾಗ್ಲೂ. ಯಾಕಂದರೆ ನಮ್ಮಮ್ಮ ನನಗೆ ಹೆಂಗೆ ರೂಢಿ ಮಾಡಿಬಿಟ್ಟಿದ್ದಾರೆ, ನಾನು ಕೂಡ ಅದೇ ರೂಢಿ. ನಮ್ಮಮ್ಮಂಗೆ ಒಂದು ಬಟ್ಟೆ ಇದ್ದರೂ ಕೂಡ ಬಿಡಲ್ಲ, ಅವಾಗಿಂದ ಅವಾಗಲೇ ಕ್ಲೀನ್ ಆಗಿಬಿಡ್ಬೇಕು. ಬಟ್ಟೆ ಅಂತ ಅಲ್ಲ, ಪಾತ್ರೆ ಆದರೂ ಅಷ್ಟೇ. ಏನಾದರೂ ತಿಂದಿರ್ತೀವ, ಅದನ್ನು ಅವಾಗಿಂದ ಅವಾಗಲೇ ತೊಳೆದು ಇಟ್ಬಿಡಬೇಕು. ಆ ರೀತಿ ಅವರಿಗೆ ಇಷ್ಟ. ಹಾಗಾಗಿ ನನಗೂ ಅದೇ ಅಭ್ಯಾಸ ಬಂದುಬಿಟ್ಟಿದೆ, ತೊಳಿತಾನೆ ಇರೋದು. ನಮ್ಮಲ್ಲಿ ಬೈತಾರೆ, ಏನಕ್ಕೆ ಹಂಗೆ ಮಾಡ್ತೀರಾ, ಮಾಡಬೇಡಿ ಹಂಗೆಲ್ಲ, ಬರೀ ನೀರಲ್ಲೇ ಇರ್ತಿರಲ್ಲ ಅಂತ ಬೈತಿರ್ತಾರೆ. ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದ್ದೆಲ್ಲ, ಬಿಡೋದಕ್ಕೂ ಕೂಡ ಆಗೋದಿಲ್ಲ. ನಿನ್ನೆ ಒಂದೇ ದಿನವೇ 2 ಜೊತೆ ಬಟ್ಟೆ ಬಿಟ್ಟಿದ್ದೀನಿ. ಯಾಕಂದರೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದ್ದೆ. ನಿನ್ನೆ ಸ್ನಾನ ಮಾಡ್ಕೊಂಡಿದ್ದೆ. ಸ್ನಾನ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟೆ. ಸಂಜೆ ದೀಪ ಹಚ್ಬೇಕಿತ್ತಲ್ಲ, ಶ್ರೀರಾಮನ ದೀಪ. ಹಂಗಾಗಿ ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ನಾನು ದೀಪ ಹಚ್ಚಿದೆ. ಅಮ್ಮ ಬೈತಾಯಿದ್ರು, ಬೇಡಮ್ಮ ಹುಷಾರಿಲ್ಲ, ಜ್ವರ ಬಂದಿದೆ, ಏನಕ್ಕೆ ಹಂಗೆ ಮಾಡ್ತೀಯ, ಏನೂ ಆಗಲ್ಲ, ಹಂಗೆ ಹಚ್ಚು ಅಂತ ಹೇಳ್ತಾಯಿದ್ರು. ನನಗೂ ಯಾಕೋ ಮನಸ್ಸು ತಡೀಲಿಲ್ಲ, ಬೇಡ
ಸುಮ್ಮನೆ ಏನಕ್ಕೆ ಇಷ್ಟೊಂದು ವರ್ಷದಿಂದ ನಾವು ಕಾದು ಮಾಡಿರೋ ಅಂಥದ್ದು ಇವಾಗ ಎಲ್ಲರೂ ವೇಟ್ ಮಾಡ್ತಿರೋಂಥ ದಿನ ಇಂಥ ದಿನದಲ್ಲಿ ಆ ರೀತಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಬಂದು ನಾನು ಪೂಜೆ ಮಾಡಿದೆ. ಅದಕ್ಕಾಗಿ ನಂದು 2 ಜೊತೆ ಬಟ್ಟೆ ಬಿದ್ದುಬಿಟ್ಟಿದ್ದವು. ಈಗಲೂ ಕೂಡ ಸ್ವಲ್ಪ ಸುಸ್ತಿದೆ, ಆದರೂ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇದರಿಂದನಾದರೂ ನನಗೆ ಸ್ವಲ್ಪನಾದರೂ ಅರ್ನಿಂಗ್ಸ್ ಆಗುತ್ತಲ್ಲ, ನನ್ನ ಮಕ್ಕಳಿಗೆ ಏನಕ್ಕಾದ್ರೂ ಉಪಯೋಗ ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ. ಮನೇಲಿದ್ದು ಏನು ಮಾಡ್ತೀಯ ಅಂತಂದೆಲ್ಲ ಕೆಲವೊಂದಷ್ಟು ಜನ ಮಾತಾಡ್ತಾ ಇರ್ತಾರೆ. ಮನೇಲಿದ್ದು ನಾನು ಸುಮ್ಮನೆ ಇರೋದಕ್ಕೂ ನನಗಾಗಲ್ಲ. ಏನಾದರೂ ಒಂದು ಮಾಡಬೇಕು, ಅದರಿಂದ ಏನಾದರೂ ಒಂದು ಅರ್ನಿಂಗ್ಸ್ ಆದರೆ ಎದಕ್ಕಾದ್ರೂ ಯೂಸ್ ಆಕತ್ತಲ್ಲ. ನಮಗಂತ ಯಾರೂ ಇಲ್ಲ ಅಲ್ವಾ. ಸೊ ನಾವು ದುಡಿದು ನಾವೇನಾದರೂ ಇಟ್ಕೊಂಡ್ರೆ ಇನ್ನೊಬ್ಬರ ಹತ್ರ ನಮ್ಮ ಕಷ್ಟ ಕಾಲದಲ್ಲಿ ಹೋಗಿ ಕೇಳೋ ಅಂಥದ್ದು ತಪ್ಪುತ್ತೆ. ಹಾಗಾಗಿ ಒಂದಷ್ಟು ಸೇವಿಂಗ್ಸ್ನ ಮಾಡ್ತೀನಿ. ಇವಾಗ ನನಗೆ ಏನಾದರೂ ಬಂದರು ಅಂದರೆ ಯೂಟ್ಯೂಬ್ ಪೇಮೆಂಟ್ ಬಂದರೂ ಕೂಡ ಒಂದು ಸ್ವಲ್ಪ ಖರ್ಚು ಮಾಡ್ತೀನಿ, ಒಂದು ಸ್ವಲ್ಪ ಇಟ್ಕೋತೀನಿ. ಖರ್ಚು ಮಾಡಿದೆ ಅಂದರೆ ಅದು ಸುಮ್ಮನೆ ಬೇಕೋ ಬಿಟ್ಟು ಹಂಗೆ ಖರ್ಚು ಮಾಡೋಕ್ಕೆ ಹೋಗಲ್ಲ. ಏನೋ ನನಗೆ ಮಕ್ಕಳಿಗೋಸ್ಕರ ಏನಾದ್ರು ತೊಗೋಬೇಕು ಅಂತ ಅನಿಸಿದ್ರಿಲ್ಲ, ಮಕ್ಕಳಿಗೋಸ್ಕರ ಸಲುವಾಗಿ ನಾನು ಖರ್ಚು ಮಾಡ್ಕೋತೀನಿ ಬಿಟ್ಟರೆ ನನ್ನ ಸಲುವಾಗಿ ನಾನು ಯಾವತ್ತೂ ಕೂಡ ನಾನು ಖರ್ಚು ಮಾಡೇ ಇಲ್ಲ. ನನ್ನ ಯೂಟ್ಯೂಬ್ ಪೇಮೆಂಟ್ ಅಂದ್ರೆ ನಂಗೆ ನೆನಪೇ ಇಲ್ಲ. ನನಗೋಸ್ಕರ ನಾನು ಏನು ತೊಗೊಂಡಿನಂತೂ ನೆನಪಿಲ್ಲ. ಯಾಕಂದರೆ ನಾನು ತೊಗೊಂಡೇ ಇಲ್ಲ ಯೂಟ್ಯೂಬ್ ಪೇಮೆಂಟಲ್ಲಿ. ನನಗೆ ಇಂಥದ್ದು ಬೇಕು ಅಂತ ನಾನು ತೊಗೊಂಡೇ ಇಲ್ಲ. ಹಾಗೆ ಫ್ರೆಂಡ್ಸ್, ಈ ಸಲ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಾಗ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ಬಂತು ಯೂಟ್ಯೂಬ್ ಪೇಮೆಂಟ್ ಅಂತ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನೀವು ಹೇಳ್ತಾನೇ ಇಲ್ವಲ್ಲ, ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ, ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳಿ ನಮಗೂ ಕೂಡ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಏನೇನೆಲ್ಲ ಆಯಿತು ಯೂಟ್ಯೂಬ್ ಪೇಮೆಂಟ್ ಮಧ್ಯ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಈಗ ಮಧ್ಯಾಹ್ನ ಊಟಕ್ಕೋಸ್ಕರ ನಾನಿಲ್ಲಿ ಸಾಂಬಾರಿಗೆ ಜೋಡಿಸ್ತಾ ಇದ್ದೀನಿ. ಪಾಲಕ ಸೊಪ್ಪು ತೊಗೊಂಬಂದಿದ್ದೆ, ಹಾಗಾಗಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಸೊಪ್ಪಾಕಿ ಮಾಡಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಮಾಡೋದು. ಆದರೆ ನನ್ನ ಮಕ್ಕಳಿಗೆ ಸೊಪ್ಪು ಅಂದರೆ ಸೊಪ್ಪಿನ ಸಾರು ಇಷ್ಟಪಡ್ತಾರೆ, ಆದರೆ ಸೊಪ್ಪು ಜಾಸ್ತಿ ಇರೋಂಗಿಲ್ಲ. ಅಲ್ಲೊಂದು ಇಲ್ಲೊಂದು ಈ ರೀತಿ ಸಿಗಬೇಕು, ಅದು ಹೆಂಗೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದು ಕಟ್ ಪಾಲಕ ಸೊಪ್ಪು ಹಾಕ್ಕೋತೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ನಾನು ಸಾಂಬಾರು ಮಾಡ್ತೀನಿ. ಅದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನನ್ನ ಮಗಳಿಗೆ ಯಾಕೋ ಅವಳಿಗೂ ಕೂಡ ಹುಷಾರಿಲ್ಲ, ಅವಳಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಡನ್ನಾಗಿ ಆ ರೀತಿ ಪ್ರಾಬ್ಲಮ್ ಆಯಿತು. ನನಗೂ ಕೂಡ ಅದು ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಏನಾಯ್ತು ಅಂತಲೂ ಕೂಡ ಹೇಳ್ತೀನಿ. ಯಾಕಂದರೆ ನಾನು ಈ ವಿಡಿಯೋ ಮಾಡಿರೋದು, ನಾನು ಈ ವಿಡಿಯೋ ಬಂದುಬಿಟ್ಟು ಮಂಗಳವಾರದ ವಿಡಿಯೋ, ಅಂದರೆ ಮಂಗಳವಾರ ಮಾಡಿರೋಂಥ ವಿಡಿಯೋ. ಅದಾದಮೇಲೆ ನಾನು ಬುಧವಾರ ಕೂಡ ವೀಡಿಯೋಸ್ನ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಗುರುವಾರ ವಿಡಿಯೋ ಮಾಡಿದೆ, ಅದು ಕೂಡ ನಾನು ಇನ್ನೂ ಎಡಿಟ್ ಮಾಡಿಲ್ಲ, ಏನಿಲ್ಲ. ಅಂದರೆ ಇವತ್ತು ಪ್ರೆಸೆಂಟ್ ಬಂದುಬಿಟ್ಟು ಶುಕ್ರವಾರದ ದಿನವೇ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಇನ್ಮೇಲೆ ಅಂದರೆ 2 ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬ್ ಪೇಮೆಂಟಲ್ಲಿ. ಹಾಗಾಗಿ ಯೂಟ್ಯೂಬ್ ಪೇಮೆಂಟ್ ಸಲುವಾಗಿ ನಾನೀಗ 2 ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಇರೋವಂಥ ವೀಡಿಯೋಸ್. ಹಾಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬೋರ್ ಆಗದೆ ಇರೋಂಥ ವೀಡಿಯೋಸ್ನೇ ಹಾಕ್ತಾ ಹೋಗ್ತೀನಿ. ಒಂದು ಇನ್ಫಾರ್ಮೇಷನ್ ಆದರೂ ಇರುತ್ತೆ, ಇಲ್ಲ ಏನಾದರೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಇಟ್ಕೊಂಡೆ ಇನ್ಮೇಲೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ವೀಡಿಯೋಸ್ ಎಲ್ಲದೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಕೊಡಿ. ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಎಷ್ಟೊಂದು ಜನ ವೀಡಿಯೋಸ್ ನೋಡ್ತೀರಾ, ಆದರೂ ಕೂಡ ಲೈಕ್ ಕೊಡೋಲ್ಲ. ಒಂದು ಲೈಕ್ ಕೊಡಿ ಸಾಕು ನಮಗೆ, ಅದು ಒಂದು ನಾವು ಕೇಳ್ಕೊತೀವಿ. ಸೊ ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ನಮ್ಮ ಒಂದು ವೀಡಿಯೋಸ್ನ ಇನ್ನೂ ಕೂಡ ಮಾಡಬೇಕಂತ ನಮಗೂ ಕೂಡ ಅನಿಸುತ್ತಲ್ವ, ಅದಕ್ಕೋಸ್ಕರ. ಸೊ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಇಲ್ಲಿ ನನ್ನ ಮಗಳು ದೇವ್ರ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ತಾಯಿದ್ಲು. ಏನು ಮಾಡ್ತಿದ್ದೀಯ ಅಂತ ಕೇಳ್ತಾ ಇದ್ದರೆ, ದೇವ್ರ ಹತ್ರ ನಾನು ಕುರ್ಕುರೆ ಕೊಡು ಅಂತ ಹೇಳಿ ದೇವ್ರ ಹತ್ರ ಕೇಳಿ ನಮಸ್ಕಾರ ಮಾಡ್ತಾಯಿದ್ದೀನಿ ಅಂತಿದ್ದಾಳೆ. ಯಾಕಂದರೆ ಅವಳಿಗೆ ಕೊಡಿಸೇ ಇಲ್ಲ. ಇವಾಗ ಒಂದು ವಾರದ ಮೇಲಾಯಿತು ಕುರ್ಕುರೆ ಚಿಪ್ಸು ಹತ್ರ ಏನೂ ತಿನ್ನಿಸ್ತಾನೆ ಇಲ್ಲ, ಪೂರ್ತಿ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾಳೆ. ಹಂಗಾಗಿ ದೇವ್ರ ಹತ್ರ ಕೇಳ್ತಾ ಇದ್ದಾಳಂತೆ, ನನಗೆ ಕುರ್ಕುರೆ ಕೊಡಿಸು ದೇವರೇ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ಲು. ಅದಾದಮೇಲೆ ಇವಾಗ ನನ್ನ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ, ಸಾಮಾನು ತೊಗೊಂಡೋಗಿ ಇಕ್ಕೋದು ಹಂಗೆಲ್ಲ ಮಾಡ್ತಾಯಿದ್ಲು. ಹಾಗೆ ಇಲ್ಲಿ ನಾನು ಸಾಂಬಾರಿಗೆಲ್ಲ ಜೋಡಿಸಿದ್ದೀನಿ. ಅಂದರೆ ಇವತ್ತು ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತಾಯಿಲ್ಲ, ನಾನಿಲ್ಲಿ ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕಿ ಸೊಪ್ಪಿನ ಸಾಂಬಾರು ಮಾಡೋದು ಕೂಡ ಚೆನ್ನಾಗಿರುತ್ತೆ. ಆದರೆ ನಾನು ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕ್ತೀನಿ. ನನ್ನ ಮಗನಿಗೆ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಇದ್ದರೆ ಇಷ್ಟಪಡ್ತಾನೆ, ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೀನಿ, ಬೇಡ ಬಿಡಮ್ಮ
ನಿನಗೂ ಯಾಕೋ ಸುಸ್ತಿದಂಗಿದೆಯಾ, ಹುಷಾರಿಲ್ದಂಗೆ ಅನಿಸ್ತಾ ಇದೆ, ಬೇಡ ಬಿಡಮ್ಮ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೇಳ್ತಾ ಇಲ್ಲ ಬಿಡಮ್ಮ ನೀನು ಒಬ್ಬಳೇ ಮಾಡ್ತೀಯಾ, ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ಅಣ್ಣನೂ ಕೂಡ ಸ್ಕೂಲಿಗೆ ಹೋಗಿದ್ದಾನೆ, ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಅವಳು ನನಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಒಂದೊಂದೇ ಪಾತ್ರೆಗಳನ್ನ ಎತ್ಕೊಡೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ. ನಾನು ಫಾಸ್ಟಾಗಿ ಎತ್ಕೊಡ್ತೀನಿ, ನೀನು ಫಾಸ್ಟಾಗಿ ಜೋಡಿಸ್ಕೋ ಅಂತ ಹೇಳಿದ್ಲು. ಸರಿ ಆಯ್ತಮ್ಮ ಅಂತ ಅಂದೆ. ಹಂಗಾಗಿ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೆಗ್ದು ಕೊಡೋದು ಹಂಗೆಲ್ಲ ಮಾಡ್ತಾಳೆ. ನಾನು ಹೇಳದೇ ಇದ್ದರೂ ಕೂಡ ಪಾಪ ಅವಳಿಗೇನು ತಿಳಿಯುತ್ತೋ ಗೊತ್ತಿಲ್ಲ, ಏನಾದರೂ ಸಾಮಾನುಗಳು ಅಲ್ಲಿ ಇಲ್ಲಿ ಬಿದ್ದಿದ್ರೆ ಎಲ್ಲ ಎತ್ತಿಕ್ಕೋದು, ನೀಟಾಗಿ ಜೋಡಿಸೋದು ಹಂಗೆಲ್ಲ ಮಾಡ್ತಾಳೆ. ಮತ್ತು ಈಗ ನೋಡಿ ನಾನು ಹೇಳೇ ಇಲ್ಲ ಅದನ್ನು ತೊಗೊಂಡೋಗಿ ಹೊರಗಡೆ ಇಕ್ಕಂತ ಹೇಳಿ, ಮತ್ತು ಅದನ್ನ ತೊಗೊಂಡೋಗಿ ಹೊರಗೆ ಇಕ್ಕೋದ್ಲು. ನಾನು ಸಡನ್ನಾಗಿ ತಿರುಗಿದ್ನಲ್ವ, ಏನು ತೊಗೊಂಡೋಗ್ತಿದ್ದೀನಿ ಅಂದರೆ ಇದಕ್ಕೆ ಸೊಪ್ಪಿಂದು ನೀರಿತ್ತಲ್ಲ ಅದನ್ನು ತೊಗೊಂಡೋಗ್ತಿದ್ದೀನಿ ಅಂದ್ಲು. ಸರಿ ಆಯಿತು ಅಂತ ಹೇಳಿದೆ. ತುಂಬ ಹೆಲ್ಪ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಮನೇಲಿದ್ದರೆ ಎಷ್ಟು ನಮಗೆ ಒಂದು ರೀತಿ ಬಲ ಅಂದರೆ ನೋಡಿ, ಇದಕ್ಕೆ ಹೇಳೋದು. ನಾವು ಹೇಳಿದ್ರು ಹೇಳದೇ ಇದ್ದರೂ ಕೂಡ ಅವರೆಲ್ಲ ಅರ್ಥ ಮಾಡಿಕೊಂಡು ಮಾಡ್ತಾರೆ. ಗಂಡು ಮಕ್ಳು ಹಂಗಲ್ಲ, ನಾವು ಬಾಯ್ಬಿಟ್ಟು ಹೇಳಿದ್ರು ಕೂಡ ಹೋಗಮ್ಮ ನಾನು ಮಾಡಲ್ಲ ನೀನೇ ಮಾಡ್ಕೊಂಡು ಅನ್ನೋದೇ ಜಾಸ್ತಿ ನಾನು ನೋಡಿರೋ ಪ್ರಕಾರ. ನಮ್ಮ ಮನೇಲಾದರೂ ಅಷ್ಟೇ, ನನ್ನ ಮಗನೂ ಒಂದೊಂದ್ಸಲ ಹಂಗೆ ಮಾಡ್ತಾನೆ. ಇವಾಗ ಇದನ್ನೆಲ್ಲ ಒರೆಸ್ತೀನಿ ಅಂತ ಹೋದ್ಲು, ಬೇಡ ಬಿಡಮ್ಮ ಅಂದರೂ ಕೂಡ ಕೇಳ್ತಾ ಇರಲಿಲ್ಲ. ನನಗೆ ಒಂದು ರೀತಿ ಅಳೋ ಥರ ಬಂದುಬಿಡ್ತು. ಏನೋ ಹೇಳ್ತೀವಲ್ವ, ಒಂದು ರೀತಿ ಹೊಟ್ಟೆಯಲ್ಲಿ ಸಂಕಟ ಇಟ್ಟಂಗೆ ಆಗ್ಬಿಡ್ತು. ಅಯ್ಯೋ ನನ್ನ ಮಗಳೇ ಅಂತಂದು ಹೇಳ್ಬಿಟ್ಟು ಖುಷಿಯಿಂದ ಅಪ್ಕೊಂಡು ಸ್ವಲ್ಪ ಹಂಗೆ ಮುದ್ದು ಮಾಡಿದೆ. ಅದಾದಮೇಲೆ ಮತ್ತೆ ಸ್ವಲ್ಪ ನೆಲ ಒರೆಸ್ತಾ ಇದ್ದೀನಿ, ಅಂದರೆ ನೀರೆಲ್ಲ ಚೆಲ್ಲೋಗಿತ್ತು ಸ್ವಲ್ಪ, ಹಾಗಾಗಿ ಅದನ್ನೆಲ್ಲ ಒರೆಸ್ಕೊಂಡೆ. ಮತ್ತು ಗ್ಯಾಸ್ ಸ್ಟವ್ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಹಾಗೆ ಬಿಟ್ಟೆ ಅಂದರೆ ನನಗೊಂದು ರೀತಿ ಹಿಂಸೆ ಅನಿಸುತ್ತೆ ಅಲ್ಲಿ ನಿಂತ್ಕೊಳೋದಕ್ಕೆ, ಅಡುಗೆ ಮಾಡೋದಕ್ಕೆಲ್ಲ. ಹಂಗಾಗಿ ನಾನು ಆವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಒಂದು ಸಲ ನೀಟಾಗೆಲ್ಲ ಕಸ ಗುಡಿಸ್ಬಿಟ್ರೆ ನನಗೆ ಪೂರ್ತಿ ಮನೆಯೆಲ್ಲ ಕ್ಲೀನ್ ಆದಂಗೆ. ಈಗ ಅಡುಗೆ ಕೂಡ ಆಯ್ತಲ್ವಾ, ಅಷ್ಟೊತ್ತಿಗೆ ಇದೆಲ್ಲ ನಾನು ಕಸ ಗುಡಿಸ್ಬಿಟ್ರೆ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು, ಮನೆ ಕೂಡ ನೋಡೋದಕ್ಕೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದೀನಿ. ಅದರಲ್ಲಿ ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ ಅವಳಿಗೆ ಇನ್ನೂ ಗೊತ್ತಾಗಲ್ಲ. ಏನಾದರೂ ಕೆಳಗೆ ಬಿದ್ದಿರೋದನ್ನ ತೊಗೊಂಡು ಬಾಯಲ್ಲಿ ಇಟ್ಕೊಳೋದಂಗೆಲ್ಲ ಮಾಡ್ತಿರ್ತಾಳೆ. ಹಾಗಾಗಿ ಯಾಕೆ ರಿಸ್ಕು, ನಾವೇನಾದ್ರು ಕೆಲಸ ಮಾಡ್ತಿರ್ತೀವಿಲ್ಲ, ಏನಾದರೂ ಮಾಡ್ತಿರ್ತೀವಿಲ್ಲ, ಹೊರಗಡೆ ಇರ್ತೀವಿಲ್ಲ ಒಳಗಡೆ ಇರ್ತೀವಿ, ಅವ್ರು ಏನಾದರೂ ತೊಗೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಅಲ್ಲ. ಅದಕ್ಕೋಸ್ಕರ ಚಿಕ್ಕ ಪುಟ್ಟ ವಸ್ತುಗಳನ್ನ ನಾನು ಕೆಳಗಡೆ ಇಕ್ಕೋದಕ್ಕೆ ಬಿಡಲ್ಲ. ಅಕಸ್ಮಾತ್ ಏನಾದರೂ ಕೆಳಗಡೆ ಏನಾದರೂ ಬಿದ್ದಿದ್ರೆ ವೇಸ್ಟು, ಅದನ್ನೆಲ್ಲ ತೆಗೆದ್ಬಿಟ್ಟು ಫಸ್ಟು ಕಸ ಗುಡಿಸಿ ಎಲ್ಲ ಹೊರಗಡೆ ಎತ್ತಾಕ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಮತ್ತು ನಮ್ಮ ಮನೆ ಹತ್ರ ಇರೋ ಮಕ್ಕಳೆಲ್ಲ ನೋಡಿದ್ದೀನಿ, ಎಷ್ಟೊಂದು ಜನ ಕಿವಿಲಿ ಏನಾದರೂ ಹಾಕ್ಕೊಂಬಿಡೋದು, ಇಲ್ಲ ಮೂಗಲ್ಲಿ ಏನಾದರೂ ಪೇಣ ಅಂತೆ ಅದಂತೆ ಇದಂತೆ ಅಂತ ಹಾಕ್ಕೊಂಬಿಡೋದು ಎಲ್ಲ ಮಾಡಿದ್ದಾರೆ. ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ ಅವ್ರು ನೋಡಿದಾಗ. ಎಷ್ಟು ಕಂಟ್ರೋಲಾಗಿಟ್ರು, ಎಷ್ಟು ನಾವು ನೋಡ್ಕೋತಾ ಇದ್ರು ಮಕ್ಕಳು ಈ ಥರ ಮಾಡಿಬಿಡ್ತಾರಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಸ್ವಲ್ಪ ನನ್ನ ಮಕ್ಕಳು ಜಾಸ್ತಿ ತರಲೇ ಇರೋದ್ರಿಂದ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಕೇರ್ ಮಾಡ್ತೀನಿ. ಯಾಕಂದರೆ ನನಗೆ ಇಬ್ಬರಲ್ಲಿ ಯಾರಿಗೆ ಏನಾದರೂ ಕೂಡ ನನಗೆ ಸಹಿಸೋಕ್ಕಾಗಲ್ಲ. ಹಂಗಾಗಿ ಪ್ರತಿ ಸೆಕೆಂಡ್ ಕೂಡ ಅವ್ರ ಮೇಲೆ ಗಮನ ವಹಿಸ್ತಾನೆ ಇರ್ತೀನಿ, ಏನು ಮಾಡ್ತಿದ್ದಾರೆ ಅಂತಂದೇಳಿ. ಇವಾಗ ಅನ್ನ ಕೂಡ ಆಯಿತು ನೋಡಿ, ಅನ್ನ ಕೂಡ ಆಯಿತು, ಸಾಂಬಾರು ಕೂಡ ಆಯಿತು. ಪಾತ್ರೆಯಲ್ಲಿ ಇವತ್ತು 2 ಸಾಂಬಾರು ಅನ್ನ ಮಾಡಿದೆ. ಕುಕ್ಕರಲ್ಲಿ ಸಾಂಬಾರು ಅಂದರೆ ಬೇಯಿಸ್ಕೊಂಡಿದ್ದೆ, ಬೇಳೆ ಸೊಪ್ಪೆಲ್ಲ ಒಗ್ಗರಣೆಗೆಲ್ಲ ಪಾತ್ರೆಯಲ್ಲಿ ಹಾಕಿದ್ದೀನಿ. ಮತ್ತು ಅನ್ನ ಕೂಡ ಪಾತ್ರೆಯಲ್ಲಿ ಮಾಡಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು ಪಾತ್ರೆಯಲ್ಲಿ ಮಾಡಿ, ಹಾಗಾಗಿ ಇವತ್ತು ಪಾತ್ರೆಯಲ್ಲೇ ಮಾಡಿಕೊಂಡೆ. ಟೇಸ್ಟು ಸೂಪರಾಗಿ ಬಂದಿತ್ತು. ನಾನು ಊಟ ಮಾಡಿದೆ, ಯಾಕಂದ್ರೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಅದಕ್ಕೋಸ್ಕರ ಊಟ ಮಾಡಿದೆ. ಇವಾಗ ಬ್ರಹ್ಮರಂಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕ್ಕೋತಾ ಇದ್ದೀನಿ. ಅವಳಿಗೂ ಕೂಡ ಊಟ ಮಾಡಿಸ್ಬೇಕು. ಅವಳಿಗೇನಾದರೂ ತುಂಬ ಬಿಸಿ ಇದ್ದರೆ ತಿನ್ನಲ್ಲ ಅವಳು, ಸ್ವಲ್ಪ ತಣ್ಣಗಾಗಬೇಕು, ಹಂಗಾದ್ರೆ ಮಾತ್ರ ತಿಂತಾಳೆ. ಅವಳಿಗೆ ಊಟ ಮಾಡಿಸಿದ್ದಾಯಿತು. ಊಟ ಮಾಡಿಸಾದ್ಮೇಲೆ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಮೇನ್ ಏನಂದರೆ ನನಗೆ ತಲೆನೋವು ಬರೋದು ಎಣ್ಣೆ ನನ್ನ ತಲೆಯಲ್ಲಿ ಇಲ್ಲ ಅಂದರೆ ಮಾತ್ರ ತಲೆನೋವು ಬರುತ್ತೆ. ಇನ್ನೊಂದು ಕಣ್ಣುರಿ ಬರುತ್ತೆ ನನಗೆ, ತುಂಬ ಕಣ್ಣುರಿ, ತಡ್ಕೊಳಕ್ಕಾಗಲ್ಲ ಅಷ್ಟು ಕಣ್ಣುರಿ. ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಅಂದರೆ ಮಾರನೇ ದಿನವೇ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡ್ಲೇಬೇಕು, ಇಲ್ಲಾಂದರೆ ನನಗೆ ಸಹಿಸೋಕ್ಕಾಗಲ್ಲ, ಅಷ್ಟು ಕಣ್ಣುರಿತಾ ಇರುತ್ತೆ. ಹಾಗಾಗಿ ನಾನು ಫಸ್ಟು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ನನಗೆ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಎಣ್ಣೆ ಹಚ್ತಾನೇ ಇರ್ತಿದ್ರು ಚಿಕ್ಕವಳಿದ್ದಾಗ. ಹಾಗಾಗಿ ನನಗೆ ಅದೇ ರೂಢಿ, ಎಣ್ಣೆ ಹಚ್ಕೊಳೋದು, ತಲೆ ಬಾಚ್ಕೊಳೋದು, ಜಡೆ ಹಾಕ್ಕೊಳೋದು, ಮೇಲೆ ಕಟ್ಟೋದು, ಇದೇ ನನಗೆ. ಮೇಲೆ ನಾವು ಜಡೆ ಕಟ್ಟಿದಷ್ಟು ನಮಗೆ ಹೇರ್ ಅನ್ನೋದು ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಇದು ಹಳೆ ಟೆಕ್ನಿಕ್ ಆದ್ರೂ ಅಥವಾ ಹೇಗೆ ಗ್ರೋತ್ ಆಗುತ್ತೆ ಅಂತ ಕೇಳೋರಾದರೆ ನೀವು 1 ಮಂತ್ ಕರೆಕ್ಟಾಗಿ ನೀವು ಟ್ರೈ ಮಾಡಿ. ತಲೆಗೆ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಜಡೆ ಹಾಕ್ಕೊಂಡು ಜಡೆ ಮೇಲೆ ಕಟ್ಕೊಂಡು ನೋಡಿ,
ಕಡಿಮೆ ಅಂದ್ರೂ ಒಂದು 2-3 ಇಂಚಷ್ಟಾದ್ರೂ ನಿಮಗೆ ಹೇರ್ ಅನ್ನೋದು ಗ್ರೋತ್ ಆಗೇ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, 1 ಮಂತ್ ಬಿಡ್ದೇ ನೀವು ಆ ರೀತಿ ಮಾಡಿ ಕೂದಲ ಲೂಸ್ ಏರ್ಸ್ ಬಿಡೋದಾಗಲಿ, ಸುಮ್ಮನೆ ಹೇರ್ ಬಿಟ್ಕೊಂಡು ಹೊರಗಡೆ ಹೋಗೋದಾಗಲಿ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನೀಟಾಗಿ ಒಂದು ಜಡೆ ಹಾಕ್ಕೊಂಡು ನೀವು ತಲೆನ ನೀಟಾಗಿ ಬಾಚ್ಕೊಂಡು ನೋಡಿ ಹೇರ್ ಅನ್ನೋದು ಎಷ್ಟು ಚೆನ್ನಾಗಾಗುತ್ತೆ ಅಂತ. ನನ್ನ ಹೇರು ಇವಾಗ ಒಂದು ಸ್ವಲ್ಪ ಲಾಂಗ್ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ಒಂದು ಲೆವೆಲಾಗಿ ನಾನು ಕಟ್ ಮಾಡಿಕೊಂಡೆ ಮೊನ್ನೆ ತಾನೇ ಹೇರ್ನ. ಯಾಕಂದರೆ ಅದೊಂದು ಸ್ವಲ್ಪ ನಾನು ಸ್ಟೆಪ್ ಕಟಿಂಗ್ ಮಾಡಿಸಿದ್ನಲ್ವ, ಒಂದು ರೀತಿ ಆಗಿಬಿಟ್ಟಿತ್ತು, ಅದು ಮೇಲೆ ಕೆಳಗೆ ಆಗಿಬಿಟ್ಟಿತ್ತು. ಹಂಗಾಗಿ ನಾನೇ ಸ್ವಲ್ಪ ಲೆವೆಲಾಗಿ ಹೇರ್ ಕಟ್ ಮಾಡಿಕೊಂಡೆ. ಅದಾದಮೇಲೆ ನನ್ನ ಮಗಳಿಗೂ ಕೂಡ ಎಣ್ಣೆ ಹಚ್ತಾ ಇದ್ದೀನಿ. ಮಕ್ಕಳಿಗೆ ಇವಾಗಲಿಂದನೇ ರೂಢಿ ಮಾಡಬೇಕು ಫ್ರೆಂಡ್ಸ್ ಎಣ್ಣೆ ಹಚ್ಚೋದು. ಇಲ್ಲಾಂದರೆ ಈಗಿನ ಮಕ್ಕಳು ಎಣ್ಣೆ ಹಚ್ಚಿದ್ರೇ ಒಂಥರ ಮಾಡ್ತವೆ, ನಂಗೆ ಎಣ್ಣೆ ಬೇಡ, ಎಣ್ಣೆ ಹಚ್ಚಬೇಡ, ನನಗೆ ಹೀಗೆ ಇರಲಿ, ಡ್ರೈ ಹೇರ್ ಇರಲಿ ಅಂತಾರೆ. ಅದೆಲ್ಲ ಸುಳ್ಳು, ಹೇರ್ ಆ ಥರ ಇರಬಾರ್ದು. ಈಗ ನನ್ನ ಮಗಳು ಕೊಕೊನಟ್ ಆಯಿಲ್ ಅಂತ ಹೇಳ್ತಾಳೆ ನೋಡ್ರಿ, ಬಾ ಹತ್ರ ಬಾ. ಏನು? ಹಾಂ, ಕೊಕೊನಟ್ ಹಾಂ ಆಯಲ್ ಆಯಲ್ ಆಲೈ. ಅವಳಿಗೆ ಹೇಳೋದಕ್ಕೆ ಬರಲ್ಲಂತೆ, ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ಲು. ಕೊಕೊನಟ್ ಆಯಿಲ್ ಅನ್ನೋದು ಕೊಕೊನಟ್ ಆಲೈ. ಏನು? ಕೊಕೊನಟ್ ಆಯಿಲ್. ಸರಿ 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 ಸರಿ